ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಆರೂಸ್ ಬೀಯಿಂಗ್ ಹ್ಯಾಪಿ ಚಾನಲ್. ಭಾಳ ಅರ್ಜೆಂಟಲ್ಲಿ ನಾನೊಂದು ವಿಡಿಯೋ ಮಾಡ್ತಿದ್ದೇನೆ ಇವತ್ತು. ರಾತ್ರಿ ಸುಮಾರು 1 ಗಂಟೆ ಆಗ್ತಾ ಬಂದಿದೆ. ನನಗೆ ವಿಡಿಯೋ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ. ನಾನು ಚಾನಲ್ ಪ್ರಾರಂಭ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ನನ್ನ ಪ್ರತಿ ವಿಡಿಯೋದಲ್ಲಿ ಒಂದು ಮೆಸೇಜ್ ಇರಬೇಕು, ಹಾಗೆ ಯಾರಿಗಾದ್ರೂ ಸಹಾಯ ಆಗಬೇಕು, ಅಥವಾ ಕೊನೆ ಪಕ್ಷ ವಿಡಿಯೋ ನೋಡಿ ಖುಷಿಯಾದರೂ ಆಗಬೇಕು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನನ್ನ ಒಂದು 2 ತಿಂಗಳ ಹಿಂದೆ ದಯವಿಟ್ಟು ಸಹಾಯ ಮಾಡಿ ಅಂಥೇಳಿ ಅದರ ಮೊದಲ ವಿಡಿಯೋವನ್ನು ನಾನು ಬಿಟ್ಟಿದ್ದೆ. ಅದರ ಮೂಲಕ ನಾನು ಶ್ಯಾಮಲಾ ಅವರಿಗೆ, ತನ್ನ ಮಗುವಿಗೆ ಒಂದು ನೆರವನ್ನು ಕೂಡ ಕೇಳ್ಕೊಂಡಿದ್ದೆ. ಸೊ ಅದೇ ರೀತಿ ಇವತ್ತು ದಯವಿಟ್ಟು ಸಹಾಯ ಮಾಡಿ 2ನೇ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಭಾಳ ಅರ್ಜೆಂಟ್ ಆಗಿರೋದ್ರಿಂದ ನಾನು ವಿಡಿಯೋವನ್ನು ಭಾಳ ಫಾಸ್ಟಾಗಿ ಅದು ಮೂವ್ ಆಗಬೇಕಾಗಿದೆ. ಅದರಿಂದ ನಾನು ಇವತ್ತೇ ರೆಡಿ ಮಾಡಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ವಿಡಿಯೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾವು ಯಾರಿಗೂ ಒಂದು ಸಹಾಯ ಮಾಡ್ತಿದ್ದೀವಿ ಅಥವಾ ಸಹಾಯ ಮಾಡೋ ಮನಸ್ಸು ಮಾಡಿದ್ದೀವಿ ಅಂತ ಹೇಳಿದರೆ ಅದು ನಿಜವಾಗ್ಲೂ ನಾವು ಯಾರಿಗೂ ಸಹಾಯ ಮಾಡೋದಲ್ಲ. ನಮಗೆ ಏನೋ ಒಂದು ಒಳ್ಳೇದಾಗೋದಿರುತ್ತೆ, ಅದಕ್ಕೆ ದೇವ್ರು ನಮ್ಮ ಮುಂದೆ ಒಂದು ಅವಕಾಶವನ್ನು ಇಟ್ಟಿರ್ತಾನೆ, ನೋಡೋ ನೀನು ಯಾವ ಥರ ಇದಕ್ಕೆ ರೆಸ್ಪಾಂಡ್ ಮಾಡ್ತೀಯ ಅಂಥೇಳಿ. ಸೊ ಅದೇ ರೀತಿ ಇಂಥ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಅಂತೂ ನನ್ನ ಜೀವನದಲ್ಲಿ ಭಾಳಷ್ಟಾಗಿದೆ. ನನಗೆ ಕೆಲವು ವಿಡಿಯೋಗಳಿಗೆ ನಾನು ನಾವು ರೆಸ್ಪಾಂಡ್ ಮಾಡಬೇಕಾದ್ರೆ ಎಲ್ಲ ವಿಡಿಯೋಕ್ಕೆ ಮಾಡಿದ್ದೇವೆ ಅಂತಲ್ಲ, ಕೆಲವೊಂದು ವಿಡಿಯೋಗಳಿಗೆ ನಾವು ಕೂಡ ಮನಸ್ಸು ಕರಗಿಸಿಕೊಂಡು ನಾವು ಏನೋ ಸಹಾಯ ಮಾಡಿದ್ದೀವಿ ಅಂತಾದರೆ ನಿಜವಾಗ್ಲೂ ನಮಗೆ ಏನೋ ಒಂದು ಒಳ್ಳೇದಾಗಿರುತ್ತೆ, ಏನೋ ಒಂದು ಪಾಸಿಟಿವ್ ಆಗಿರುತ್ತೆ ನಮ್ಮ ಲೈಫಲ್ಲಿ, ಅಥವಾ ಏನೋ ಒಂದು ಸಹಾಯ ಸಿಕ್ಕಿರುತ್ತೆ, ಅಥವಾ ಏನೋ ಒಂದು ಅಂದ್ಕೊಂಡಿರೋ ಕೆಲಸ ಆಗಿಬಿಡುತ್ತೆ. ಅದು ಆವಾಗ ನನಗೆ ಎಷ್ಟೊಂದು ಸಲ ಅನಿಸೋದು, ಮೇ ಬಿ ಇದು ದೇವರು ಅದಕ್ಕೆ ಇಂಥ ಒಂದು ಸಹಾಯ ನಮ್ಮ ಕೈಯಲ್ಲಿ ಮಾಡಿಸಿದ್ದು ಅಂಥೇಳಿ. ಸೊ ಇವತ್ತು ಅಂತಹ ಒಂದು ಸಹಾಯವನ್ನು ನಮ್ಮಿಂದ ಯಾರೋ ಬಯಸ್ತಾ ಇದ್ದಾರೆ, ಭಾಳ ಸಂಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕಣ್ಣ ಮುಂದೆ ಇಂತಹ ಭಾಳಷ್ಟು ಉದಾಹರಣೆಗಳು ಇದೆ. ಆದರೆ ಮೇ ಬಿ ನಾನು ಇದು ಸ್ಪೆಷಲ್ ರಿಕ್ವೆಸ್ಟ್ ನನ್ನದು ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ, ನಮ್ಮ ತುಳುನಾಡಿನ ಜನತೆಗೆ, ನಾವು ನಮ್ಮ ಸುತ್ತಮುತ್ತ ಇರುವಂತಹ ಅದೆಷ್ಟೋ ಸಮಸ್ಯೆಗಳನ್ನು ನಾವು ಈ ಕ್ರೌಡ್ ಫಂಡಿಂಗ್ ಮೂಲಕ ಬೇಗ ಅದನ್ನು ನಾವು ಸರಿಪಡಿಸ್ಬೋದು. ಸೊ ಇಂತಹ ಒಂದು ಸಮಸ್ಯೆ ನಮ್ಮ ಊರಿನ ಪುತ್ತೂರು ತಾಲೂಕು ಬೆಟ್ಟಂಪಾಡಿ ಗ್ರಾಮದ ತೋಟದ ಮೂಲೆಯ ಒಂದು ಬಡ ಕೃಷಿ ಮಾಡುವಂತಹ ಕುಟುಂಬ, ಅವರ ಹೆಸರು ಗುರುಪ್ರಸಾದ್ ಹೊಳ್ಳ ಅಂಥೇಳಿ. ಅವರು ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ನಮ್ಮೆಲ್ಲರಿಂದ ಅವರು ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನಾವು ಮಾಡಲೇಬೇಕಾದಂತಹ ಅನಿವಾರ್ಯತೆ, ಅದು ಕೂಡ ಇವತ್ತು ಮಾಡ್ತಾನೆ ನಾಳೆ ಮಾಡ್ತಾನೆ ಅಲ್ಲ, ಆದಷ್ಟು ಬೇಗ ನಾವು ಮಾಡಬೇಕಾಗಿದೆ. ಏನು ಅಂತ ಹೇಳೋದಕ್ಕಿಂತ ಮುಂಚೆ ಈ ಒಂದು ಸಣ್ಣ ವಿಡಿಯೋ ಇದೆ. ಯಾಕಂದರೆ ವಿಡಿಯೋ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರು ಯಾರೂ ಕೂಡ ಇಲ್ಲ. ಅದರಿಂದ ಅವರ ಏನು ಡೀಟೇಲ್ಸ್ ನನಗೆ ಸಿಕ್ಕಿದೆ ಅದನ್ನು ಸ್ವಲ್ಪ ಎಡಿಟ್ ಮಾಡಿ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿದ್ದೇನೆ. ಅದನ್ನು ನೀವು ನೋಡಿ, ಹಾಗೆ ಅದರ ಮುಂದಿನ ಡೀಟೇಲ್ಸನ್ನು ನಾನು ನಿಮ್ಗೆ ಕೊಡ್ತೇನೆ. ವಿಡಿಯೋದಲ್ಲಿ ನೀವು ನೋಡಿದಂಥ ಮುರಳಿ ಕಾರ್ತಿಕ್ ಹೊಳ್ಳ ಏನಿದ್ದಾರೆ, ಇವರು ಗುರುಪ್ರಸಾದ್ ಹೊಳ್ಳ ದಂಪತಿಗಳಿಗೆ 2 ಮಕ್ಕಳು. ದೊಡ್ಡ ಮಗ ಇವರು, ಸಣ್ಣವಳು ತಂಗಿ, ಇವರ ತಂಗಿ. ಮುರಳಿ ಕಾರ್ತಿಕ್ ಪುತ್ತೂರು ವಿವೇಕಾನಂದ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿ, ಹಾಗೆ ತಂಗಿ ಪುತ್ತೂರು ಅಂಬಿಕಾ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿ. ಭಾಳ ಒಳ್ಳೆ ಓದೋ ಮಕ್ಕಳಂತೆ. ನಾನು ಭಾಳ ಹತ್ತಿರದಿಂದ ನನಗೆ ಪರಿಚಯ ಇಲ್ಲ ಆದರೂ ಕೂಡ ನಾನು ಭಾಳಷ್ಟು ಕೇಳಿ ತಿಳ್ಕೊಂಡಿದ್ದೇನೆ ಇವರ ಬಗ್ಗೆ. ಇವರು ಸುಮಾರು 1-1.5 ತಿಂಗಳಿನಿಂದ ಮುರಳಿ ಕಾರ್ತಿಕಿಗೆ ದಿನಾ ಜ್ವರ ಬರೋದು.
ಬೆಳಿಗ್ಗೆ ಸಂಜೆ ಹೊತ್ತಿಗೆ ಜಾಸ್ತಿ ಜ್ವರ ಬರ್ತಾ ಇತ್ತು. ಸೊ ಹಾಗೆ ಅವರು ಹತ್ತಿರದ ಯೂಶಲಿ ಜ್ವರ ಬಂದಾಗ ನಾವೇನು ಅಂದ್ಕೊಳ್ತೇವೆ, ವೈರಲ್ ಫೀವರಾ ಅಥವಾ ಈಗ ಮಳೆಗಾಲ ಆಗಿದ್ದರಿಂದ ಏನೋ ಒಂದು ಕ್ರಿಮಿಕೀಟಗಳಿಂದ ಆಗಿರ್ಬೋದು ಅಂತ ಹೇಳಿ, ಸೊಳ್ಳೆಗಳಿಂದ ಆಗಿರ್ಬೋದು ಅಂತ ಹೇಳಿ ಸ್ವಲ್ಪ ಅಲ್ಲೇ ಹತ್ತಿರದ ಡಾಕ್ಟರ್ಗಳಿಗೆ ತೋರಿಸೋದು. ಅವರು ಕೂಡ ಅದೇ ರೀತಿ ಮಾಡಿದ್ದಾರೆ. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀವು ಆ ಮಗುವಿನ ಮುಖವನ್ನು ನೋಡಿದ್ರೆ, ಆ ಹುಡುಗನ ಮುಖ ನೋಡಿದರೆ ನೀವು ಹೇಳ್ಬೋದು ಅವನಿಗೆ ಯಾವುದೇ ಕಾಯಿಲೆ ಇದ್ದ ಹಾಗೆ ಅವ್ನು ಕಾಣೋದಿಲ್ಲ ಅಲ್ವಾ. ಆದರೆ ಸಡನ್ ಆಗಿ ಆ ಒಂದು ಜ್ವರದಿಂದ ಭಾಳಷ್ಟು ದಿನ ಜ್ವರ ಬರ್ತಾ ಇದ್ರೆ ಮನುಷ್ಯ ಶಕ್ತಿಯನ್ನು ಕಳ್ಕೊಳ್ತಾನೆ. ಹಾಗೆ ಪುತ್ತೂರಲ್ಲಿ ಡಾಕ್ಟ್ರಿಗೆ ತೋರಿಸ್ತಾರೆ. ಅವರು ಇಮಿಡಿಯೇಟ್ ಆಗಿ ನೀವು ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತಾರೆ. ಮಂಗಳೂರಲ್ಲಿ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅವರ ರಕ್ತ ಪರೀಕ್ಷೆನೆಲ್ಲ ಮಾಡಿ ಆಮೇಲೆ ಒಂದು ರಿಪೋರ್ಟ್ ಬರುತ್ತೆ ಅವರ ಕೈಗೆ. ಯಾರು ಕೂಡ ಅವರ ತಂದೆ ತಾಯಿ ಅಂತೂ ಯೋಚನೆ ಕೂಡ ಮಾಡಿರ್ಲಿಕ್ಕಿಲ್ಲ. ಆರೋಗ್ಯವಾಗಿ ನಮ್ಮ ಕಣ್ಣ ಮುಂದೆ ಒಳ್ಳೆ ಓದ್ಕೊಂಡಿದ್ದಂತಹ ನಮ್ಮ ಮಗ, ನಮ್ಮ ಭವಿಷ್ಯ, ಅವನು ಈಗಷ್ಟೇ ಸೆಕೆಂಡ್ PUC ಎಕ್ಸಾಮ್. ಇನ್ನು ಸೆಕೆಂಡ್ PUC ಅಂದರೆ ಜೀವನದ ಒಂದು ಅತ್ಯುನ್ನತ ಘಟ್ಟ ಅದು ಅಲ್ವಾ. ಸೊ ಈ ಸಂದರ್ಭದಲ್ಲಿ ಇಂಥ ಒಂದು ಪರಿಸ್ಥಿತಿ ಬರಬಹುದು ಅಂತ ಅವರು ಯೋಚನೆ ಕೂಡ ಮಾಡಿರಲಿಲ್ಲ. ಸೊ ಅವರಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಆದಷ್ಟು ಬೇಗ ಅದಕ್ಕೆ ಒಂದು ಏನು ಚಿಕಿತ್ಸೆಯನ್ನು ಕೊಡಬೇಕು ಅದನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ. ಸೊ ಕೂಡಲೇ ಅವರು KS ಹೆಗ್ಡೆ ಆಸ್ಪತ್ರೆಯಿಂದ ಮಂಗಳೂರಿನ ಅವರ KMC ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಹಾಗೆ ಡಾಕ್ಟರ್ ನಿಮ್ಗೆ ಗೊತ್ತಿರ್ಬೋದು, ಭಾಳಷ್ಟು ಪ್ರಸಿದ್ಧತೆಯನ್ನು ಹೊಂದಿದಂತಹ ಡಾಕ್ಟರ್ ಚಕ್ರಪಾಣಿ ಅವರನ್ನು ಸಂಪರ್ಕಿಸ್ತಾರೆ. ಒಂದು ಹೋಪ್ಸ್ ಏನು ಅಂತಂದರೆ, ಕೆಲವೊಂದು ಸಲ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ, ನಾವು ಸಹಾಯ ಮಾಡಲಿಕ್ಕೆ ನಾವು ಧನ ಸಹಾಯವನ್ನು ಮಾಡಿದರೂ ಕೂಡ ಜೀವ ಉಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ರೆ ನಾವು ಸಹಾಯ ಮಾಡಿ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಸೊ ಇಲ್ಲಿ ಹಾಗಿಲ್ಲ. ಚಕ್ರಪಾಣಿಯವರು ಹೇಳಿದ್ರಂತೆ ಖಂಡಿತವಾಗ್ಲೂ ಉಳಿಸ್ಬೋದು. ಸಣ್ಣ ವಯಸ್ಸಾಗಿದ್ದರಿಂದ ನಾವು ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಟ್ಟು ಅವನನ್ನು ಇದರಿಂದ ಸಂಪೂರ್ಣವಾಗಿ ಹೊರಗಡೆ ತರ್ಬೋದು. ಆದರೆ ಸುಮಾರು 15ರಿಂದ 20 ಲಕ್ಷ ರೂಪಾಯಿಗಳಷ್ಟು ಖರ್ಚಾಗತ್ತೆ ಅಂತೇಳಿ. ನನಗೆ ಈ ವಿಷಯ ಕೇಳಿದ ತಕ್ಷಣ ಏನು ಅನಿಸಿತ್ತಂದರೆ, ಒಂದು ದುಡ್ಡಿಗೋಸ್ಕರ ಒಂದು 15 ಲಕ್ಷ 20 ಲಕ್ಷ, ನಾನು ಎಷ್ಟೊಂದು ಸಲ ಯೋಚನೆ ಮಾಡೋದು, ಇದೆಲ್ಲ ಫ್ರೀ ಟ್ರೀಟ್ಮೆಂಟ್ ಆದರೆ ಎಷ್ಟು ಒಳ್ಳೇದಲ್ವಾ. ಎಷ್ಟೊಂದು ಜನ ಬಡವರಾಗಿರ್ಬೋದು ಅಥವಾ ಕೈಲಾಗದವರಿಗೆ ಎಷ್ಟು ಸಹಾಯ ಆಗ್ಬೋದು. ನನಗೆ ಅವಾಗ ಅನಿಸಿದ, ಒಂದು 15-20 ಲಕ್ಷಕ್ಕೋಸ್ಕರ ಒಂದು ಜೀವ ಹೋಗುತ್ತೆ ಅಂತ ಅಂದರೆ ಡಾಕ್ಟ್ರುಗಳು ಫ್ರೀ ಯಾಕೆ ಮಾಡೋದಿಲ್ಲ ಅಂತ. ಇದೆಲ್ಲ ನಮ್ಮ ಯೋಚನೆಗಳಷ್ಟೇ, ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಈಗ ಇವರ ಕುಟುಂಬ ನಿಮ್ಮೆಲ್ಲರ ಸಹಾಯವನ್ನು ಎದುರು ನೋಡ್ತಾ ಇದೆ. 15ರಿಂದ 20 ಲಕ್ಷ ರೂಪಾಯಿಗಳು ಕಲೆಕ್ಷನ್ ಆಗಬೇಕಾಗಿದೆ. ಆದಷ್ಟು ಬೇಗ ಅವನಿಗೆ ಟ್ರೀಟ್ಮೆಂಟ್ ಆಲ್ರೆಡಿ ಫಸ್ಟು ಅಂದರೆ ಇವತ್ತು ಕಿಮೋಥೆರಪಿಯನ್ನು ಪ್ರಾರಂಭ ಮಾಡಿದ್ದಾರೆ. ಪಾಸಿಟಿವ್ ಅವರು ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಕೂಡ ಮಾಡ್ತಿರಂತೆ. ಅಂದರೆ ಹಾಸ್ಪಿಟ್ಲಿಗೆ ಹೋದಾಗಿಂದ, ಟ್ರೀಟ್ಮೆಂಟ್ಗಳು ತಗೊಂಡಾಗಿಂದ ಅವನ ಫೀವರ್ ಆಗಿರ್ಬೋದು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯೂ ಕಾಣ್ತಾ ಇದೆ. ಸೊ ಮೇ ಬಿ ಆದಷ್ಟು ಬೇಗ ನಮ್ಮ ಸಹಾಯವನ್ನು ನಾವು ಆದಷ್ಟು ಬೇಗ ಮಾಡಿದರೆ ಅವನು ಕೂಡ ಬೇಗ ಗುಣಮುಖ ಆಗ್ಬೋದು. ನಿಮ್ಮೆಲ್ಲರ ಪ್ರಯತ್ನವನ್ನು ನಾನು ಕೇಳ್ತಾ ಇದ್ದೇನೆ. ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಏನು ಹೇಳಬೇಕು ನಿಜವಾಗ್ಲೂ ನನಗೆ ತಿಳಿತಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಸ್ಪೆಷಲಿ ನನ್ನ ಊರಿನವರಿಗೆ ದಕ್ಷಿಣ ಕನ್ನಡ, ಉಡುಪಿ ಈ ಎಲ್ಲ ಜಿಲ್ಲೆಗಳನ್ನು ನಾವು ಬುದ್ಧಿಜೀವಿಗಳ ಜಿಲ್ಲೆ ಅಂತ ಹೇಳುವಂಥದ್ದು. ಹಾಗೂ ಮಹಾದಾನಿಗಳು, ಮನಸ್ಸಲ್ಲಿ ಬಹಳಷ್ಟು ಮೃದು ಸ್ವಭಾವದವರು ಅಂತ ಹೇಳಿ. ನಾವು ದೇವಸ್ಥಾನಗಳಿಗೆ ಬೇರೆ ಊರುಗಳಲ್ಲಿ ನಾನು ನೋಡಿದ್ದೇನೆ, 50 ರೂಪಾಯಿ 100 ರೂಪಾಯಿ ವಂತಿಗೆ ಕೊಟ್ಟರೆ, ನಮ್ಮಲ್ಲಿ ಅತಿ ಕಡು ಬಡತನದಲ್ಲಿದ್ದರೂ ಕೂಡ 500 ರೂಪಾಯಿ ವಂತಿಗೆ ಹಾಕುವಂಥದ್ದು. ನಮ್ಮ ಊರ ಕಡೆ ಬಂದರೆ, ನನ್ನ ಬೆಂಗಳೂರು ಆ ಕಡೆ ಫ್ರೆಂಡ್ಸೇ ಹೇಳ್ತಾರೆ, ನಿಮ್ಮ ಊರ ಕಡೆ ಬಂದರೆ ದೇವಸ್ಥಾನದಿಂದ ಹೊರಗಡೆ ಬರೋದಕ್ಕೆ ಮನಸ್ಸಾಗಲ್ಲ, ಎಷ್ಟು ಚಂದ, ಪ್ರತಿಯೊಂದು ದೇವಸ್ಥಾನ ಎಷ್ಟು ಚಂದ ಅಂತ. ಸೊ ನಾವು ಅಷ್ಟು ದೇವರಿಗೆ ಮಾಡುವಂಥದ್ದು. ಮೇ ಬಿ ದೇವರು ಇವತ್ತು ಇಂತಹ ಬರೀ ಇದೊಂದೇ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ಇದೀಗ ಭಾಳಷ್ಟು ಅರ್ಜೆಂಟ್ ಆಗಿರುವಂಥದ್ದು. ಸೊ ಇಂಥದಕ್ಕೂ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿದರೆ ನಮ್ಮ ಊರಲ್ಲಿ, ನಮ್ಮ ಸುತ್ತಮುತ್ತ ಅಥವಾ ನಮಗೆ ಗೊತ್ತಿರೋರಲ್ಲಿ ಖಂಡಿತವಾಗ್ಲೂ ಯಾರಿಗೂ ಸಮಸ್ಯೆಗಳೇ ಬರಲಿಕ್ಕಿಲ್ಲ ಅಥವಾ ದುಡ್ಡಿಂದಾಗಿ ಒಂದು ಪ್ರಾಣ ಹೋಗಲಿಕ್ಕಿಲ್ಲ. ಹಾಗೆಯೇ ನಾಳೆ ನಮ್ಮ ಸುತ್ತಮುತ್ತ ಅಥವಾ ನಮ್ಮಲ್ಲೇ ಯಾರಿಗಾದರೂ ಎಂತಹ ಪರಿಸ್ಥಿತಿ ಬಂತು ಅಂದಾಗ ಒಬ್ಬ ವ್ಯಕ್ತಿ ತನ್ನಲ್ಲಿದ್ದಂಥ ಸ್ವಲ್ಪ ಆಸ್ತಿಯನ್ನು ಮಾರಿ 15-20 ಲಕ್ಷ ಒಟ್ಟು ಹಾಕಿ ಅವನು ತನ್ನನ್ನು ತಾನು ಹುಷಾರು ಮಾಡಿಕೊಂಡ್ರೆ ಮುಂದೆ ಬದುಕೋದು ಹೇಗೆ
ಅಲ್ವಾ? ಅದರ ಬದಲು ಈ ಕ್ರೌಡ್ ಫಂಡಿಂಗಲ್ಲಿ ಹೇಗಿರುತ್ತೆ ಅಂದರೆ, ಈಗ ನೋಡಿ 20 ಲಕ್ಷ ಬೇಕಾದ್ದು, ನಾವೊಂದು 1 ಲಕ್ಷ ಜನ 20 ರೂಪಾಯಿ ಹಾಕಿದರೆ ಸಹ 20 ಲಕ್ಷ ಆಗುತ್ತೆ. ಸೊ ವೆರಿ ಈಸಿ. ಅದರಿಂದ ನಾವು 1 ಲಕ್ಷ ಜನಕ್ಕೆ ಹೇಗೆ ಇದನ್ನು ರೀಚ್ ಮಾಡೋದು ಅಂತ ಹೇಳಿದರೆ, ವಿಡಿಯೋನ ಶೇರ್ ಮಾಡಿ. ಈಗ ಫೋನ್ಪೇಯಲ್ಲಿ 1 ನಿಮಿಷದಲ್ಲಿ ನಾವು ಎಷ್ಟು ಅಂದ್ಕೊಂಡಿದ್ದೇವೆ ಇಮಿಡಿಯೇಟ್ ಆಗಿ ಅಷ್ಟು ಅಮೌಂಟನ್ನು ಹಾಕಿಬಿಡ್ಬೋದು. ಸೊ ನಾನು ಖಂಡಿತವಾಗ್ಲೂ ನಿಮ್ಮೆಲ್ಲರ ಮೇಲೆ ಭರವಸೆನ ಇಟ್ಟಿದ್ದೇನೆ, ನೀವೆಲ್ಲರೂ ಸಹಾಯ ಮಾಡೇ ಮಾಡ್ತೀರಿ. ಹಾಗೆ ಈ ಮಗುವನ್ನು ನಾವು ಮತ್ತೆ ಸೆಕೆಂಡ್ PUC ಎಕ್ಸಾಮ್, ಗೊತ್ತಿದೆ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅದು ಅಂತೇಳಿ, ಅಷ್ಟೊತ್ತಿಗೆ ಅವ್ನು ರೆಡಿಯಾಗಿ ಎಲ್ಲ ಕಾಯಿಲೆಯಿಂದ ಹೊರಗಡೆ ಬಂದು ರೆಡಿಯಾಗಿ ಎಕ್ಸಾಮ್ ಬರೆದು ತನ್ನ ತಂದೆ ತಾಯಿಗೆ ಆಸರೆ ಆಗ್ತಾನೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ನಾವೆಲ್ಲರೂ ಹಾಗೆ ದೇವ್ರ ಹತ್ರ ಪ್ರಾರ್ಥಿಸೋಣ ಕೂಡ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಇದರಲ್ಲಿ ಫೋನ್ಪೇ, ಗೂಗಲ್ ಪೇ ನಂಬರ್ ಕೂಡ ಇದೆ. ಸಹಾಯ ಮಾಡಲು ಇಚ್ಛಿಸುವವರು ದಯವಿಟ್ಟು